ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಈ ಬಾರಿಯ ಪ್ರತಿಯೊಂದು ಸ್ಥಾನವೂ ಕೂಡ ತುಂಬ ಇಂಪಾರ್ಟೆಂಟ್. ಈ ಬಾರಿ ಮೊದಲ ಸ್ಥಾನ, ಎರಡನೇ ಸ್ಥಾನ, 3, 4, 5, 6 ಹೀಗೆ 6 ಸ್ಥಾನವನ್ನು ಯಾರು ಅಲಂಕರಿಸಿದ್ದಾರೆ ಅನ್ನೋದು ಭಾರಿ ಕುತೂಹಲದಾಯಕ ಸಂಗತಿ. ನಿಮ್ಮೆಲ್ಲರಿಗೂ ಕೂಡ ಈ ಹಿಂದಿನ ಸ್ಟೋರಿಯಲ್ಲಿ 6 ಮತ್ತು 5ನೇ ಸ್ಥಾನವನ್ನು ಪಡೆದಂತಹ ಸ್ಪರ್ಧಿಗಳು ಯಾರು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಮುಂದುವರೆದು ಮತ್ತೆ ಒಂದು ಸ್ಥಾನದ ಬಗ್ಗೆ ಅಂದರೆ 4ನೇ ಸ್ಥಾನದ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಈ ವಿಡಿಯೋವನ್ನು ಹೊತ್ತು ತಂದಿದ್ದು. ಈ 4ನೇ ಸ್ಥಾನವನ್ನು ಪಡೆದಂಥ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಭಾರಿ ಕುತೂಹಲವನ್ನು ಕೆರಳಿಸಿರುವಂಥ ಸೀಸನ್. ಈ ಹಿಂದಿನ ಎಲ್ಲ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ನು ಅತಿ ಹೆಚ್ಚು ವೋಟ್ಗಳನ್ನು ಪಡೆದಂಥ ಸೀಸನ್. ಕೋಟಿಗಟ್ಟಲೆ ವೋಟರ್ಸ್ಗಳು ಈ ವೋಟನ್ನು ಮಾಡೋದ್ರ ಮೂಲಕ ಕೋಟಿಗಟ್ಟಲೆ ವೋಟ್ಗಳು ಈ ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋಗೆ ಬರುತ್ತೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋದ್ರ ಪಾಪ್ಯುಲಾರಿಟಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ಜಸ್ಟ್ ಥಿಂಕ್ ಮಾಡಿ. ಬಿಗ್ ಬಾಸ್ ಸೀಸನ್ 12 ಆ ಮೂಲಕ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಂಥ ರಿಯಾಲಿಟಿ ಶೋ ಆಗಿ ಈಗ ಬದಲಾಗಿದೆ. ಕಿಚ್ಚ ಸುದೀಪ್ ಅವರ ವಿಭಿನ್ನವಾದಂತಹ ಈ ಬಾರಿಯ ನಿರೂಪಣೆ ಸಾಕಷ್ಟು ವಿವಾದಗಳಿಗೆ, ಗೊಂದಲಗಳಿಗೂ ಕೂಡ ಕಾರಣ ಆಗಿದ್ದಿದೆ. ಅತಿ ಹೆಚ್ಚು ಕಿಚ್ಚ ಸುದೀಪ್ ಅವರ ವಿರುದ್ಧ ಆಕ್ರೋಶವು ಕೂಡ ಮೊಳಗಿದಂಥ ಸೀಸನ್ ಇದು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಂಥ ಸಾಕಷ್ಟು ನಿಲುವುಗಳಿಗೆ ಆಕ್ರೋಶವು ಕೂಡ ಬಂದಿತ್ತು. ಕಿಚ್ಚ ಸುದೀಪ್ ಅವರ ವಿರುದ್ಧ ಒಂದಷ್ಟು ಅಸಮಾಧಾನಗಳು ಕೂಡ ಸ್ಫೋಟವಾಗಿತ್ತು. ಅದಕ್ಕೆ ಪೂರಕವಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಯಾವ ಸ್ಥಾನವನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ಕಡೆ ಫಿನಾಲೆಯ ಶೂಟಿಂಗ್ ಕೂಡ ನಡೀತಿದೆ, ಮತ್ತೊಂದು ಕಡೆ 2 ಸ್ಥಾನ ಕೂಡ ಈಗಾಗಲೇ ಫೈನಲ್ ಆಗಿದೆ. ಯಾವುದು 6 ಮತ್ತು 5ನೇ ಸ್ಥಾನವನ್ನು ಯಾರು ಪಡೆದಿದ್ದಾರೆ ಅನ್ನೋದು ಈ ಹಿಂದೆನೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಆ ಸ್ಟೋರಿಯನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಮಾಹಿತಿಗೆ ಬರ್ತದೆ, ಇದಕ್ಕಿಂತ ಮುಂಚೆ ಹಾಕಿರುವಂಥ 2 ವಿಡಿಯೋಗಳನ್ನು ನೋಡಿದ್ರೆ. ಅದನ್ನು ಹೊರತುಪಡಿಸಿ ಈಗ 4ನೇ ಸ್ಥಾನವನ್ನು ಪಡೆದಂತಹ ಸ್ಪರ್ಧಿ ಯಾರು ಅಂತ ಹೇಳಿ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬಂದಂತಹ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಎನ್ನುವಂತಹ ಹೆಗ್ಗಳಿಕೆಗೆ ಇವತ್ತು ಪಾತ್ರವಾಗಿದ್ದರೂ ಕೂಡ ಇವರು ಇಷ್ಟು ದಿನಗಳ ಕಾಲ ಹೇಗೆ ಉಳಿದ್ರು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಲ್ಲದೆ ಇದ್ದಿದ್ರೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂಥ ಯಾವ ಅವಕಾಶವೂ ಕೂಡ ಈ ಸ್ಪರ್ಧೆಗೆ ಇರ್ತಿರಲಿಲ್ಲ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಬಹುಶಃ ನಾನು ಯಾರ ಬಗ್ಗೆ ಹೇಳ್ತಿದ್ದೇನೆ ಅನ್ನುವಂತಹ ಸುಳಿವು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಹೌದು, ನಾನು ಹೇಳ್ತಾ ಇರುವಂಥದ್ದು ಕಾವ್ಯ ಶೈವ ಬಗ್ಗೆ. ಕಾವ್ಯ ಶೈವ ಕಿರುತೆರೆ, ಹಿರುತೆರೆಯ ನಟಿಯಾಗಿ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರುವಂತಾಕೆ. ಆದರೆ ಬಿಗ್ ಬಾಸ್ ಮನೆಯ ಒಳಗಡೆ ಆಕೆ ಯಾರಿಗೂ ಕೂಡ ಪರಿಚಯ ಇರುವಂತಹ ಒಬ್ಬ ಸ್ಪರ್ಧಿಯಾಗಿರಲಿಲ್ಲ. ಅದು ಯಾವ ಗಳಿಗೆಯಲ್ಲಿ ಗಿಲ್ಲಿ ನಟನ ಜೊತೆಗೆ ಜಂಟಿಯಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡೆದ್ರೋ ಗಿಲ್ಲಿಯು ಕೂಡ ಕಾವ್ಯಳನ್ನು ತುಂಬ ಇಷ್ಟಪಡುವಂತಹ ಸಂಭ್ರಮವನ್ನು ಆಚರಿಸ್ದ. ಸ್ನೇಹಿತೆಯಾಗಿ ಒಂದು ರೀತಿಯಲ್ಲಿ ಒಂದು ಮಟ್ಟವನ್ನು ಮೀರಿದಂಥ ಸ್ನೇಹವನ್ನು ಕೂಡ ಗಿಲ್ಲಿ ಆಕೆಯ ಜೊತೆಗೆ ಸಂಪಾದನೆಯನ್ನು ಮಾಡ್ದ. ಗಿಲ್ಲಿ ತುಂಬ ಕಾಲಿಡಿತಾ ಇದ್ದ, ತಮಾಷೆಯನ್ನು ಮಾಡ್ತಾ ಇದ್ದ. ಗಿಲ್ಲಿ ಕಾವ್ಯಳನ್ನು ಇಷ್ಟನೂ ಕೂಡ ಪಡ್ತಾ ಇದ್ದ. ಕಾವು 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 ಅಂತೇಳಿ ಪ್ರತಿಯೊಂದು ಕ್ಷಣವೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾವ್ಯಳನ್ನು ಬಿಡದೆ ಆತ ಮುನ್ನಡೆಸ್ಕೊಂಡು ಹೋಗಿದ್ದ. ಆಕೆ ಎಷ್ಟೇ ಅವಮಾನಿಸಿದ್ರು, ಎಷ್ಟೇ ಬೇಸರವನ್ನು ಮಾಡಿದರೂ ಕೂಡ ಮತ್ತೆ 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 ಕಾವ್ಯ ಕಾವ್ಯ ಅಂತೇಳ್ಬಿಟ್ಟು ಜಪಿಸ್ತಾನೇ ಇದ್ದ. ಪರಿಣಾಮ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಇವತ್ತು ಉಳಿಯೋದಕ್ಕೆ ಮತ್ತು ಇಲ್ಲಿವರೆಗೆ ಸರ್ವೈವಲ್ ಆಗೋದಕ್ಕೆ, ಫಿನಾಲೆವರೆಗೂ ಬರೋದಕ್ಕೆ ಎಲ್ಲದಕ್ಕೂ ಕೂಡ ನೇರವಾದಂಥ ಕಾರಣಕರ್ತ ಯಾರು ಅಂತೇಳಿ ಕೇಳಿದರೆ ಅದು ಗಿಲ್ಲಿ ನಟ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಹೌದು, ಈಗ 4ನೇ ಸ್ಥಾನವನ್ನು ಕಾವ್ಯ ಶೈವ ಪಡೆದಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿ ಲಭ್ಯವಾಗ್ತಿದೆ. ಕಾವ್ಯ ಶೈವಗೆ 3ನೇ ಸ್ಥಾನ ಅಥವಾ 2ನೇ ಸ್ಥಾನ ಸಿಗ್ತೇನೋ ಅನ್ನುವಂಥದ್ದು ಆಕೆ ನಿರೀಕ್ಷೆ ಇತ್ತು. ಬಟ್ ಆದರೆ ಬದಲಾದಂತಹ ಸನ್ನಿವೇಶದಲ್ಲಿ ಮತ್ತು ವೀಕ್ಷಕರಿಗೆ ಗೊತ್ತಿರುವಂತಹ ಸಂದರ್ಭದಲ್ಲಿ ಮತ್ತು ಎಲ್ಲದೂ ಕೂಡ ಪಿಕ್ಚರ್ ನೀಟಾಗಿದೆ. ಗಿಲ್ಲಿ ಮೊದಲ ಸ್ಥಾನ ಅಂತ ಹೇಳಿದ್ರೆ ಆ ಗಿಲ್ಲಿಯ ನೆಕ್ಸ್ಟ್ ಸ್ಥಾನಮಾನ ಸಿಗಬೇಕಾಗಿದ್ದು ಕಾವ್ಯಗೆ ಅಲ್ಲ ಅನ್ನೋದು ಕ್ಲಿಯರ್. ಸೊ ದಟ್ಟು ಕಾವ್ಯಗೆ 4ನೇ ಸ್ಥಾನ ಸಿಕ್ಕಿದೆ. 5-6 ಬದಲಿಗೆ ಅವ್ರಿಗಿಂತಲೂ ಧನು ಮತ್ತು ಈ ರಘುಗಿಂತಲೂ ಕೂಡ ಹೆಚ್ಚು ಓಟ್ಗಳು ಕಾವ್ಯಗೆ ಬಂದಿರೋದೇ ಒಂದು ಮಿರಾಕಲ್, ಒಂದು ಅದೃಷ್ಟ. ಹೀಗಿರುವಾಗ 4ನೇ ಸ್ಥಾನವನ್ನು ಪಡೆದಿರುವಂಥ ಕಾವ್ಯ ಈ ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾವತ್ತೂ ಕೂಡ ಚಿರಋಣಿ ಅಂತೇಳಿ ಹೇಳಿ ಹೊರಗಡೆ ನಡೆದಿದ್ದಾರೆ. ವಾಟ್ ಎವರ್, ಕಾವ್ಯಗೆ ಸಿಕ್ಕಿರುವಂಥ ಈ 4ನೇ ಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ 3ನೇ ಸ್ಥಾನವನ್ನು ಯಾರು ಪಡೆದಿದ್ದಾರೆ ಅನ್ನೋದನ್ನು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ಮುಂದಿನ ಸ್ಟೋರಿಯ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತದೆ. ಸೊ ದಟ್ ಅದಕ್ಕೂ ಕೂಡ ನೀವು ವೆಯ್ಟ್ ಮಾಡ್ತೀರಿ ಅಂತೇಳಿ ಹೇಳ್ತಾ, ಈ 5ನೇ ಸ್ಥಾನ, 4ನೇ ಸ್ಥಾನ, 6ನೇ ಸ್ಥಾನ, ಈ 4ನೇ ಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.